ಹೆಸರು ಮಲ್ಲಿಗೆಪುರ, ಮಲೆನಾಡಿನ ತಪ್ಪಲಿನಲ್ಲಿ ಮಲಗಿರುವ ಒಂದು ಸೊಬಗಿನ ಹಳ್ಳಿ. ಹಸಿರು ಬೆಟ್ಟಗಳು, ನೀರಿನ ಕಾಲುವೆಗಳು, ಚಿನ್ನದ ಬಣ್ಣದ ಕಾಳು ಬರುವ ಗದ್ದೆಗಳು ಮತ್ತು ಸರಳ ಜನರು. ಈ ಊರಿನಲ್ಲಿ ಶ್ರುತಿ ಎನ್ನುವ ಹುಡುಗಿ ವಾಸಿಸುತ್ತಿದ್ದಳು. 18 ವರ್ಷದ ಚುರುಕಾದ ಸೊಗಸಾದ ಹುಡುಗಿ. ಆಕೆಗೆ ನಟನೆಯಲ್ಲಿ ತುಂಬಾ ಒಲವು. ಚಲನಚಿತ್ರಗಳನ್ನು ನೋಡಿ ನಟಿಸುವ ಕನಸು ಕಾಣುತ್ತಿದ್ದಳು. ಅವಳಿಗೆ 18 ತುಂಬುವ ಮುಂಚೆಯೇ ಊರಿನ ಗೌಡ ಕಾಳಿಂಗ ಅವಳ ಮೇಲೆ ಕಣ್ಣು ಹಾಕಿದ್ದ. ಅವಳ ಹಣ್ಣುಗಳು ಆಗತಾನೇ ಬೆಳೆಯಲು ಶುರುವಾಗಿದ್ದವು. ಲಂಗದಾವಣಿ ತೊಟ್ಟಾಗ ಅದು ಸ್ವಲ್ಪ ಉಬ್ಬಿದಂತೆ ಕಾಣುತ್ತಿತ್ತು. ಗೌಡನಿಗೆ ಅದೇ ಸಾಕಾಗಿತ್ತು. ಅವನು ದಿನವೂ ಅದೆಷ್ಟು ದೊಡ್ಡದಾಯಿತಂತ ಕಣ್ಣಿನಿಂದಲೇ ಅಳತೆ ಮಾಡಿ ನೋಡುತ್ತಿದ್ದ. ಯಾವುದಕ್ಕೂ 18 ಅಲ್ಲಿಯವರೆಗೆ ಸುಮ್ಮನಿರೋಣ ಅಂದುಕೊಂಡ. ಅವಳ ಅಮ್ಮನಿಗೆ ಮಾಡಲು ಹೋಗುವಾಗ ನಿನ್ನ ಮಗಳಿಗೀಗ ಎಷ್ಟು ವರ್ಷ ಅಂತ ಕೇಳಿ ತಿಳಿದುಕೊಳ್ಳುತ್ತಿದ್ದ. ಅವಳು ಮಾಡಿಸಿಕೊಳ್ಳುತ್ತಲೇ ಅದನ್ಯಾಕೆ ಕೇಳುತ್ತಿದ್ದೀರಿ ಎಂದು ಕೇಳಿದರೆ ಸುಮ್ಮನೆ ಕೇಳ್ದೆ ಎನ್ನುತ್ತಿದ್ದ. ಅವಳು ಓ ಹೌದಾ ಎಂದು ಸುಮ್ಮನಾಗುತ್ತಿದ್ದಳು. ಕಾಳಿಂಗನಿಗೆ 40 ವರ್ಷ. ಅವನಿಗೆ ಮದುವೆಯಾಗಿ 2 ಮಕ್ಕಳಿದ್ದಾರೆ. ಆದರೂ ಸಿಕ್ಕ ಹುತ್ತಕ್ಕೆ ಹಾವು ಬಿಡುವುದು ಅವನ ಕೆಲಸ. 6 ಅಡಿ ಎತ್ತರ, ಗಟ್ಟಿ ಮೈಕಟ್ಟು, ಜವಾಬ್ದಾರಿಯುತ ಸ್ಥಾನದಲ್ಲಿದ್ದ. ಊರಿನ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ನಿಷ್ಣಾತನಾಗಿದ್ದ. ಅವನಿಗೆ ಶ್ರುತಿಯನ್ನು ನೋಡಿದಾಗ ಅವನ ಮನಸ್ಸು ಹರಿದಾಡುತ್ತಿತ್ತು. ಅವರಿಬ್ಬರ ಪ್ರೀತಿ ಹಳ್ಳಿಯ ಹಸಿರು ಬಯಲುಗಳಲ್ಲಿ, ನದಿ ದಂಡೆಗಳಲ್ಲಿ, ಹೂವಿನ ತೋಟಗಳಲ್ಲಿ ಹೂವಿನಂತೆ ಅರಳಿತು. ಒಬ್ಬರನ್ನೊಬ್ಬರ ನೋಟ, ಮುಗುಳ್ನಗೆ, ಸಣ್ಣ ಸ್ಪರ್ಶಗಳೇ ಅವರಿಗೆ ಸಾಕಾಗಿದ್ದವು. ಒಂದಿನ ಶ್ರುತಿಗೆ 18 ತುಂಬಿದ್ದು ಗೊತ್ತಾಗಿ ಅವನು ತುಂಬಾ ಸಂತೋಷಪಟ್ಟ. ಅವನ ಮನಸ್ಸು ಕಂಟ್ರೋಲ್ ತಪ್ಪೋಕೆ ಶುರುವಾಯಿತು. ಒಂದು ಮಧ್ಯಾಹ್ನ ಸೂರ್ಯನ ಬಿಸಿಲು ಜೋರಾಗಿ ಬೀಳುತ್ತಿತ್ತು. ಊರಿನ ಅಂಚಿನಲ್ಲಿ ದೊಡ್ಡ ಕಬ್ಬಿನ ಗದ್ದೆಯಿತ್ತು. ಎತ್ತರದ ಕಬ್ಬಿನ ಗಿಡಗಳು ದಟ್ಟವಾಗಿ ಬೆಳೆದಿದ್ದವು. ಒಳಗೆ ಹೋದರೆ ಯಾರಿಗೂ ಕಾಣಿಸುವುದಿಲ್ಲ. ಕಾಳಿಂಗ ಮತ್ತು ಶ್ರುತಿ ಆ ಗದ್ದೆಯೊಳಗೆ ಒಂದು ಮೃದುವಾದ ಜಾಗದಲ್ಲಿ ಕುಳಿತಿದ್ದರು. ಹತ್ತಿರದಲ್ಲಿ ಹರಿಯುವ ನೀರಿನ ಸದ್ದು ಕಿವಿಗೆ ಇಂಪಾಗಿ ಕೇಳಿಸ್ತಿತ್ತು. ಸುತ್ತಲೂ ಹಸಿರು ಗಿಡಗಳು, ಮೇಲೆ ನೀಲಿಯಾಕಾಶ. ಆಗ ಕಾಳಿಂಗೇಗೌಡ ಶ್ರುತಿ ಎಂದು ಮೆಲ್ಲಗೆ ಅವಳ ಹೆಸರನ್ನು ಕೂಗಿದ ಮತ್ತು ಅವಳ ಕೈ ಹಿಡಿದ. ಅವಳ ಕಣ್ಣುಗಳು ಹೊಳೆಯುತ್ತಿದ್ದವು. ಅವನು ಮೆಲ್ಲಗೆ ಅವನ ಕೈಗಳನ್ನು ಅವಳ ಬೆಳೆಯುತ್ತಿರುವ ಹಣ್ಣುಗಳ ಮೇಲೆ ತಂದ. ಅವಳು ಏನ್ಮಾಡ್ತಿದ್ದೀರಾ ನೀವು ಎಂದು ಹೇಳಿ ನಾಚಿದಳು. ಅವಳ ಕಣ್ಣುಗಳನ್ನು ನೋಡಿದ ಕಾಳಿಂಗ ನನ್ನ ತಮ್ಮನನ್ನು ನೋಡ್ತೀಯಾ ಅಂತ ಕೇಳಿದ. ಅವಳು ನಾಚಿ ನೀರಾದಳು. ಮತ್ತೊಂದು ಪ್ರಶ್ನೆ ಅವನ ಬಾಯಿಯಿಂದ ಹೊರಟಿತು. ನೀನು ಯಾವತ್ತಾದರೂ ಅದನ್ನು ನೋಡಿದ್ದೀಯಾ ಅಂತ ಕೇಳಿದ. ಅವಳು ಹೌದು ಎಂದು ಉತ್ತರಿಸಿದಳು. ಕಾಳಿಂಗ ಶಾಕಿನಿಂದ ಎಲ್ಲಿ ಎಂದು ಕೇಳಿದ. ಅವಳು ನಾಚುತ್ತಾ ನಾನು ಒಂದಿನ ನನ್ನಣ್ಣ ಜಟಕಾ ಗಾಡಿ ಓಡಿಸೋದನ್ನ ನೋಡಿದ್ದೆ. ಅದು ತುಂಬಾನೇ ದೊಡ್ಡದಿತ್ತು. ಕೊನೆಗೆ ಅದರಿಂದ ನೀರು ಕೂಡ ಹಾರಿತು ಅಂದಳು. ಅವನು ನಗುತ್ತಾ ಅದು ನೀರಲ್ಲ, ಅದನ್ನು ನಿನ್ನದರೊಳಗೆ ಬಿಟ್ಟರೆ ನಿನ್ನ ಹೊಟ್ಟೆ ತುಂಬುತ್ತೆ ಅಂದ. ಅವಳು ಆಶ್ಚರ್ಯದಿಂದ ಹೌದಾ ಎಂದು ಕೇಳಿದಳು. ಅವನು ತನ್ನ ಲುಂಗಿ ಕಳಚಿ ತನ್ನ ತಮ್ಮನನ್ನು ಅವಳಿಗೆ ತೋರಿಸುತ್ತಾ ಮುಟ್ಟು ಅಂದನು. ಅವಳಿಗೆ ಭಯ ಆಗ್ತಿದ್ರೂ ನಡುಗುವ ಕೈಗಳಿಂದಲೇ ಅದನ್ನ ಹಿಡಿದಳು. ಅವರು ಹತ್ತಿರ ಸರಿದರು. ಆಗ ಗಾಳಿ ಮೆಲ್ಲಗೆ ಸುಳಿದಾಡಿತು. ಕಬ್ಬಿನ ಎಲೆಗಳು ಸರಸರ ಸದ್ದು ಮಾಡಿದವು. ಅವರಿಬ್ಬರ ಹೃದಯಗಳು ಒಂದೇ ಲಯದಲ್ಲಿ ಹೊಡೆದಾಡುತ್ತಿದ್ದವು. ಕಾಳಿಂಗ ಅವಳ ಮುಖವನ್ನು ಮೆಲ್ಲಗೆ ಮುಟ್ಟಿದ. ಶ್ರುತಿ ಕಣ್ಣು ಮುಚ್ಚಿಕೊಂಡಳು. ಅವರ ನಡುವೆ ಒಂದು ಆಳವಾದ, ಸುಂದರವಾದ ಸಂವೇದನೆ ಹರಡಿತು. ಇಬ್ಬರೂ ಒಬ್ಬರನ್ನೊಬ್ಬರು ಪ್ರೀತಿಸುವುದು, ಒಬ್ಬರನ್ನೊಬ್ಬರು ಸುತ್ತುವರಿಯುವುದು, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ಮಾಡುತ್ತಿದ್ದರು. ಹೀಗೆ ಆ ಕ್ಷಣಗಳು ಅವರಿಗೆ ಶುದ್ಧವಾದ ಸಂತೋಷವನ್ನು ನೀಡಿದವು. ಸುತ್ತಲೂ ಇದ್ದ ಪ್ರಕೃತಿಯು ಅವರ ಪ್ರೀತಿಗೆ ಸಾಕ್ಷಿಯಾಗಿತ್ತು. ಇಬ್ಬರೂ ಒಪ್ಪಿದ ಮನಸ್ಸಿನಿಂದ ಈ ಸಮೀಪತೆಯನ್ನು ಅನುಭವಿಸಿದರು. ಆ ಭಾವನಾತ್ಮಕ ಮತ್ತು ಭೌತಿಕ ಸಂಪರ್ಕದ ಸುಂದರ ಕ್ಷಣಗಳು ಅವರ ನೆನಪುಗಳಲ್ಲಿ ಚಿರಕಾಲ ಉಳಿಯುವಂತಾಗಿದ್ದವು. ಆಗ ಶ್ರುತಿ ಒಳಗೆ ಹಾಕಬೇಡಿ, ಮೇಲೆ ಮೇಲೆ ಮಾಡಿ ಅಂದಳು. ಅವನು ಅವಳ ಹೂವಿನ ಮೇಲೆ ತನ್ನದನ್ನು ಉಜ್ಜುತ್ತಾ ಅದರ ಮೇಲೆಯೇ ಎಲ್ಲವನ್ನೂ ಸುರಿಸಿದ. ಅವರು ಹೊರಬಂದಾಗ ಒಬ್ಬರ ಮುಖ ನೋಡಿ ಇನ್ನೊಬ್ಬರು ಮುಗುಳ್ನಕ್ಕರು. ಒಳಗೆ ಏನಾಯಿತೆಂದು ಅವರಿಬ್ಬರಿಗೆ ಮಾತ್ರ ತಿಳಿದಿತ್ತು. ಆದರೆ ಅದು ಅವರ ಪ್ರೀತಿಗೆ ಇನ್ನೂ ಆಳವನ್ನು ಕೊಟ್ಟಿತು. ಆ ದಿನಗಳ ನಂತರ ಶ್ರುತಿ ತನ್ನ ಕನಸನ್ನು ಕಾಳಿಂಗನೊಂದಿಗೆ ಹಂಚಿಕೊಂಡಳು. ನನಗೊಂದು ಕನಸಿದೆ. ನಾನು ಸಿನಿಮಾದಲ್ಲಿ ನಟಿಸಬೇಕು. ನನ್ನ ಹಾವಭಾವವನ್ನು ಎಲ್ಲರೂ ನೋಡಬೇಕು. ನಾನು ಬೆಂಗಳೂರಿಗೆ ಹೋಗಿ ಟ್ರೈ ಮಾಡಬೇಕೆಂದು ಉತ್ಸಾಹದಿಂದ ಹೇಳಿದಳು. ಕಾಳಿಂಗನ ಮುಖ ಕಪ್ಪುಗಟ್ಟಿತು. ಏನು, ಸಿನಿಮಾದಲ್ಲಿ ನಟಿಸ್ತೀಯಾ?
ಅದೆಲ್ಲ ನಿನ್ನಂಥ ಹಳ್ಳಿ ಹುಡುಗಿಯರು ಮಾಡುವ ಕೆಲಸ ಅಲ್ಲ. ಅಲ್ಲಿ ಏನೇನು ನಡೆಯುತ್ತೆ ಗೊತ್ತಾ? ಅಲ್ಲಿ ನಿನಗೆ ಚಾನ್ಸ್ ಸಿಗಬೇಕಾದರೆ ಸೆಟ್ ಬಾಯಿಂದ ಹಿಡಿದು ಪ್ರೊಡ್ಯೂಸರ್ವರೆಗೆ ಎಲ್ಲ ಗಂಡಸರ ಜೊತೆ ಮಲಗಬೇಕಾಗುತ್ತದೆ. ನೀನು ನನಗೆ ಮಾತ್ರ ಸ್ವಂತ. ಅದು ಬಹಳ ಅಪಾಯ. ಜೊತೆಗೆ ಮನೆಯವರು ಏನ್ ಹೇಳ್ತಾರೆಯಂತ ಯೋಚಿಸಿದ್ಯಾ ಅಂತ ಕೇಳಿದ. ಶ್ರುತಿಗೆ ನಿರಾಶೆಯಾಯಿತು. ಅದೆಲ್ಲ ಹಳೇ ಮಾತು. ಈಗ ಚಿತ್ರರಂಗ ಬದಲಾಗಿದೆ. ನಾನು ಎಚ್ಚರಿಕೆಯಿಂದ ಇರ್ತೀನಿ. ಇದು ನನ್ನ ಬಹುದಿನಗಳ ಆಸೆ. ಇದು ನನ್ನ ಜೀವನ ಅಂತ ಅವಳು ಜೋರಾಗಿ ಹೇಳಿದಳು. ಕಾಳಿಂಗನಿಗೆ ಕಸಿವಿಸಿಯಾಯಿತು. ನಾನಿನ್ನೂ ಅವಳ ಹೂವಿನೊಳಗೆ ನುಗ್ಗಿಸಿಲ್ಲ. ನಾನು ನುಗ್ಗಿಸುವ ಮುಂಚೆ ಯಾರಾದರೂ ಅವಳಿಗೆ ಮಾಡಿ ದೊಡ್ಡದು ಮಾಡಿದರೆ ಅನ್ನುವ ಭಯ ಅವನಿಗೆ ಶುರುವಾಯಿತು. ಆಗ ಅವನು, ನಿನಗಲ್ಲಿ ಯಾರಿದ್ದಾರೆ? ಯಾರು ನಿನ್ನನ್ನ ನೋಡಿಕೊಳ್ತಾರೆ? ಮೊದಲೇ ಪ್ರಪಂಚ ಕೆಟ್ಟು ಹೋಗಿದೆ. ಊರಲ್ಲಿ ನೀನು ಸುರಕ್ಷಿತವಾಗಿ ಇರಬಹುದಲ್ವಾ? ಬೇಕಿದ್ರೆ ದಿನವೂ ಕಬ್ಬಿನ ಗದ್ದೆಯೊಳಗೆ ಮಜಾ ಮಾಡೋಣ ಅಂತ ಹೇಳಿ ಅವಳ ಮನಸ್ಸನ್ನು ಪರಿವರ್ತನೆ ಮಾಡಲು ಶುರು ಮಾಡಿದ. ಶ್ರುತಿಯ ಹತಾಶೆ ಇನ್ನೂ ಹೆಚ್ಚಾಯಿತು. ಮನೆಗೆ ಹೋದಾಗ ತಂದೆ ತಾಯಿಯೂ ಅದೇ ಮಾತನ್ನಾಡಿದರು. ತಂದೆ ಕೋಪಗೊಂಡು ಗದರಿಸಿದರು. ನೀನು ದೂರದೂರಿಗೆ ಹೋಗಿ ಸಿನಿಮಾ ಅಂತ ಮಾಡಿದ್ರೆ ಅದು ನಮ್ಮ ಮನೆತನಕ್ಕೆ ಕಳಂಕವಾಗುತ್ತೆ. ಯಾರಾದ್ರೂ ನೋಡಿದ್ರೆ ಏನ್ ಹೇಳ್ತಾರೆ? ಮದುವೆ ಮಾಡ್ಕೊಂಡು ಸುಖವಾಗಿರು ಅಂತ ಹೇಳ್ತಾರೆ. ತಾಯಿ ಕಣ್ಣೀರು ತುಂಬಿಕೊಂಡು, ಮಗಳೇ, ನಮ್ಮಂತವರ ದಾರಿ ಅದಲ್ಲ. ಅದು ನಿನಗೆ ಸರಿ ಹೊಂದಲ್ಲ ಅಂತ ಬುದ್ಧಿಮಾತುಗಳನ್ನು ಹೇಳಿದಳು. ಕೆಲವು ದಿನಗಳು ಹೀಗೆ ಕಳೆದವು. ಶ್ರುತಿಯ ಮನಸ್ಸು ಒಡೆದು ಹೋಗಿತ್ತು. ಮನೆಯವರ ಹಠ ಬದಲಾಗುವಂತೆ ಕಾಣಲಿಲ್ಲ. ಜೊತೆಗೆ ಕಾಳಿಂಗ ಅವಳನ್ನು ಕಬ್ಬಿನ ಗದ್ದೆಗೆ ಕರೆಯುವುದು ಜಾಸ್ತಿಯಾಗಿತ್ತು. ಅವಳಿಗೆ ತನ್ನ ಕನಸುಗಳು ಹತಾಶೆಯಲ್ಲಿ ಮುಳುಗಿ ಹೋಗುವಂತೆ ಅನ್ನಿಸಿತು. ಒಂದು ರಾತ್ರಿ ನಕ್ಷತ್ರಗಳನ್ನು ನೋಡುತ್ತಾ ಕುಳಿತಿದ್ದ ಶ್ರುತಿ ಒಂದು ನಿರ್ಧಾರ ಮಾಡಿದಳು. ನಾನು ನನ್ನ ಕನಸನ್ನು ಹಿಂಬಾಲಿಸಲೇಬೇಕು ಎಂದುಕೊಂಡು ಯಾರಿಗೂ ಹೇಳದೆ ಕೆಲವು ಬಟ್ಟೆಗಳು, ಸ್ವಲ್ಪ ಹಣ ಮತ್ತು ತನ್ನ ಕುಟುಂಬದ ಫೋಟೋ ತೆಗೆದುಕೊಂಡು ಮನೆಯಿಂದ ಹೊರಟಳು. ಹೃದಯ ಭಾರವಾಗಿತ್ತು. ಆದರೆ ಕಾಲುಗಳು ಮುಂದೆ ಹೆಜ್ಜೆ ಹಾಕುತ್ತಿದ್ದವು. ಊರಿನ ಬಸ್ ನಿಲ್ದಾಣದಲ್ಲಿ ಕತ್ತಲೆ ಆವರಿಸಿತ್ತು. ಶ್ರುತಿ ಬೆಂಗಳೂರಿಗೆ ಹೋಗುವ ನೈಟ್ ಬಸ್ಸನ್ನು ಹತ್ತಿದಳು. ಕಿಟಕಿಯಿಂದ ತನ್ನ ಹಳ್ಳಿಯ ಕಡೆ ನೋಡಿದಾಗ ಕಣ್ಣುಗಳಲ್ಲಿ ನೀರು ತುಂಬಿತು. ಅಪ್ಪ ಅಮ್ಮ ಕ್ಷಮಿಸಿ ನನ್ನನ್ನು, ನನ್ನ ಕನಸನ್ನು ನಾನು ಈಡೇರಿಸಿಕೊಳ್ಳಲೇಬೇಕು ಎಂದುಕೊಂಡಳು. ಬಸ್ ಚಲಿಸಿದಂತೆ ಮಲ್ಲಿಗೆಪುರದ ದೀಪಗಳು ಮರೆಯಾದವು. ಬೆಳಿಗ್ಗೆ ಶ್ರುತಿ ಊರು ಬಿಟ್ಟು ಹೋದ ವಿಷಯ ಕೇಳಿದ ಕಾಳಿಂಗೇಗೌಡ ಕೈ ಹಿಸುಕಿಕೊಂಡ. ನಾನು ಬಿಡಿಸಬೇಕಾದ ಹೂವನ್ನು ಅದ್ಯಾರು ಬಿಡಿಸ್ತಾರೋ ಅಂದುಕೊಂಡು ಸಪ್ಪೆ ಮೋರೆ ಹಾಕಿ ಕುಳಿತ. ಬೆಂಗಳೂರಿನಂತಹ ದೊಡ್ಡ ನಗರದ ಗದ್ದಲ, ಕೋಲಾಹಲ ಶ್ರುತಿಗೆ ಹೊಸದಾಗಿತ್ತು. ಎತ್ತರದ ಕಟ್ಟಡಗಳು, ನಿರಂತರವಾಗಿ ಓಡುವ ಕಾರುಗಳು, ಬಸ್ಸುಗಳು, ಗುಂಪಾಗಿರುವ ಜನರು ಎಲ್ಲವೂ ಅವಳಿಗೆ ಗಾಬರಿ ಹುಟ್ಟಿಸುವಂತಿತ್ತು. ಬಸ್ ನಿಲ್ದಾಣದಲ್ಲಿ ಇಳಿದು ಅವಳಿಗೆ ಏನು ಮಾಡಬೇಕೆಂದು ತಿಳಿಯದೆ ಗಾಬರಿಯಾಯಿತು. ಸಿನಿಮಾ ಕಂಪನಿಗಳು ಎಲ್ಲಿವೆ? ಯಾರನ್ನು ಕೇಳಬೇಕು? ತನ್ನ ಫೋಟೋಗಳನ್ನು ಯಾರಿಗೆ ತೋರಿಸಬೇಕು? ಹೀಗೆ ಹಲವಾರು ಪ್ರಶ್ನೆಗಳು ಅವಳನ್ನು ಕಾಡುತ್ತಿದ್ದವು. ಅವಳು ಒಂದು ಹೋಟೆಲಿನಲ್ಲಿ ಕುಳಿತು ಯೋಚಿಸುತ್ತಿದ್ದಳು. ಕಾಲುಗಳು ನೋವಾಗುತ್ತಿದ್ದವು. ಹೊಟ್ಟೆ ಹಸಿಯುತ್ತಿತ್ತು. ಎಲ್ಲಿ ಮಲಗಬೇಕು, ಏನು ಮಾಡಬೇಕೆಂದು ಅವಳಿಗೆ ಗೊತ್ತಾಗುತ್ತಿರಲಿಲ್ಲ. ಆಗ ಇಬ್ಬರು ಗಂಡಸರ ಕಣ್ಣು ಅವಳ ಮೇಲೆ ನೆಟ್ಟಿತು. ಅಬ್ಬಬ್ಬಾ, ಇವಳೆಂತಹ ಸುಂದರಿ ಅಂದುಕೊಂಡರು. ಎಲ್ಲಾ ರೀತಿಯ ಕೋಳಿಗಳ ರುಚಿ ನೋಡಿದ ಅವರು ನಾಟಿ ಕೋಳಿ ರುಚಿ ನೋಡಿರಲಿಲ್ಲ. ಸಹಜವಾಗಿ ಅವರ ಸಲಾಕೆಯು ತಿವಿಯಲು ಸಿದ್ಧವಾಗಿ ಗಟ್ಟಿಯಾಗಿ ನಿಂತಿತು. ಪಟ್ಟಣದಲ್ಲಿ ಮೇಕಪ್ ಮಾಡಿಕೊಂಡು ನವರಂಗಿ ಆಟವಾಡೋ ಹುಡುಗಿಯರ ಮುಂದೆ ಅವಳು ತನ್ನ ಸಹಜ ಸೌಂದರ್ಯದಿಂದ ಅವರ ಮನಸ್ಸನ್ನು ಸೆಳೆದಳು. ಅವಳಿಗಿನ್ನೂ ಹೆಚ್ಚು ವಯಸ್ಸಾಗಿಲ್ಲ. ಅವಳಿನ್ನೂ ಚಿಕ್ಕವಳೆಂದು ಅರಿತುಕೊಂಡ ಅವರ ಮನಸ್ಸು ಖುಷಿಯಿಂದ ತೇಲಾಡತೊಡಗಿತು. ಅವಳದ್ದಿನ್ನೂ ಮ್ಯಾಟರ್ ಮುಗಿದಿಲ್ಲ, ಅವಳದ್ದು ಶುದ್ಧ ಹೂವಿರಬೇಕು ಎಂದು ಅವರು ಮಾತಾಡಿಕೊಂಡರು. ಜೊತೆಗೆ ಅವಳಿಗೆ ಮಾಡಲೇಬೇಕೆಂದು ತೀರ್ಮಾನಿಸಿ ಅವಳ ಬಳಿ ಹೋದರು. ಅವರನ್ನು ನೋಡಿದ ಶ್ರುತಿಗೆ ಸ್ವಲ್ಪ ಭಯವಾಯಿತು. ನಗರದಲ್ಲಿ ಜನರ ಬಗ್ಗೆ ಎಚ್ಚರಿಕೆಯಾಗಿರಬೇಕೆಂದು ಅವಳಿಗೆ ಗೊತ್ತಿತ್ತು. ಅವರಲ್ಲಿ ಒಬ್ಬರು ಸ್ವಲ್ಪ ಹಿರಿಯವರಂತೆ ಕಾಣುವವರು ಮುಗುಳ್ನಕ್ಕೂ ಕೇಳಿದರು. ಕ್ಷಮಿಸಿ, ನಾವು ನಿಮ್ಮನ್ನು ಸ್ವಲ್ಪ ಹೊತ್ತಿನಿಂದ ಗಮನಿಸುತ್ತಿದ್ದೇವೆ. ನೀವು ಆಗಿನಿಂದ ಗಾಬರಿಯಿಂದ ಕುಳಿತಿದ್ದೀರಿ. ಈ ಊರಿಗೆ ಹೊಸದಾಗಿ ಬಂದಿರುವಿರಾ? ಸಹಾಯ ಬೇಕೇ? ನಾವು ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡುವ ನಿರ್ಮಾಪಕರು ಎಂದರು. ಅವರ ಧ್ವನಿಯಲ್ಲಿ ಸಹಾನುಭೂತಿ ಇತ್ತು. ಶ್ರುತಿ ಆಶ್ಚರ್ಯಚಕಿತಳಾದಳು. ಅವಳು ತನ್ನ ಕತೆಯನ್ನು ಹೇಳಲು ಪ್ರಾರಂಭಿಸಿದಳು ಮತ್ತು ತನ್ನ ಫೋಟೋಗಳನ್ನೂ ತೋರಿಸಿದಳು.
ಆಗ ಅಲ್ಲಿದ್ದ ಹಿರಿಯ ನಿರ್ಮಾಪಕ ತಮ್ಮ ಹೆಸರು ಅರವಿಂದ್ ಎಂದು ಪರಿಚಯಿಸಿಕೊಂಡು, ಶ್ರುತಿ, ನಿನ್ನ ಕತೆ ನಮ್ಮನ್ನು ಮುಟ್ಟಿದೆ. ನೀನು ತುಂಬಾ ಧೈರ್ಯಶಾಲಿ. ನಾವಿಲ್ಲಿ ಒಂದು ಹೊಸ ಸಿನಿಮಾದ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡುತ್ತಿದ್ದೇವೆ. ಅದರಲ್ಲಿ ಒಂದು ಪಾತ್ರಕ್ಕೆ ನಿನ್ನಂತಹ ಹೊಸ ಮುಖ, ನೈಜತೆ ಇರುವ ಹುಡುಗಿ ಬೇಕಿತ್ತು. ನೀನು ಆಡಿಷನ್ ಕೊಡು ಎಂದು ಹೇಳಿದರು. ಶ್ರುತಿಗೆ ನಂಬಲಾಗಲಿಲ್ಲ. ಆದರೆ ಅವಳು ಉತ್ಸಾಹದಿಂದ ತಲೆಯಾಡಿಸಿದಳು ಮತ್ತು ಖಂಡಿತವಾಗಿ ಕೊಡ್ತೀನಿ ಸರ್ ಅಂದಳು. ಅವಳ ಹೃದಯ ವೇಗವಾಗಿ ಹೊಡೆದುಕೊಳ್ಳುತ್ತಿತ್ತು. ಆಗ ಅವರು, ಇಲ್ಲಿ ಹೋಟೆಲ್ಗಳು ದುಬಾರಿ ಇದೆ, ನೀನೆಲ್ಲಿ ಉಳಿದುಕೊಳ್ತೀಯಾ ಅಂತ ಕೇಳಿದರು. ಶ್ರುತಿ ಮೌನವಾದಳು. ಕೊನೆಗೆ, ಅದು ನನಗೂ ಸಹ ಗೊತ್ತಿಲ್ಲ ಸರ್ ಅಂದಳು. ಆಗ ಇನ್ನೊಬ್ಬ ನಿರ್ಮಾಪಕ ವಿಕಾಸ್ ಮುಂದೆ ಬಂದು, ನಮ್ಮ ಆಫೀಸ್ ಬಳಿಯೇ ಒಂದು ಚಿಕ್ಕ ಅತಿಥಿಗೃಹವಿದೆ, ನೀವು ಅಲ್ಲಿಯೇ ಬಂದು ಇರಬಹುದು. ನಾವು ಕೂಡ ಆಗಾಗ ಬಂದು ಹೋಗ್ತೇವೆ, ಅದು ತುಂಬಾ ಸುರಕ್ಷಿತವಾಗಿದೆ ಅಂದರು. ಶ್ರುತಿಗೆ ಸ್ವಲ್ಪ ಹೆದರಿಕೆಯಾಗಿತ್ತು, ಆದರೆ ಅವರ ಮಾತಿನಲ್ಲಿ ಒಳ್ಳೆಯತನವಿದೆ ಎಂದು ಅವಳಿಗನಿಸಿತು. ಅವರು ಶ್ರುತಿಯನ್ನು ಆ ಅತಿಥಿಗೃಹಕ್ಕೆ ಕರೆದುಕೊಂಡು ಹೋದರು. ಅದು ತುಂಬಾ ಸ್ವಚ್ಛವಾಗಿತ್ತು ಮತ್ತು ಒಳ್ಳೆಯ ಜಾಗವಾಗಿತ್ತು. ಅವರು ಆಕೆಗೆ ಊಟದ ವ್ಯವಸ್ಥೆ ಮಾಡಿಕೊಟ್ಟರು ಮತ್ತು ಸುರಕ್ಷಿತವಾಗಿರಲು ಸೂಚನೆಗಳನ್ನು ನೀಡಿದರು. ಅವರು ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸಿದಳು. ರಾತ್ರಿಯಾಗುತ್ತಿದ್ದಂತೆ ಅವಳು ಸ್ನಾನ ಮಾಡಿ ಬೇರೆ ಬಟ್ಟೆ ಹಾಕಿಕೊಂಡಳು. ಅವಳ ಮನಸ್ಸು ಕಬ್ಬಿನ ಗದ್ದೆಯಲ್ಲಿ ಕಾಳಿಂಗನ ಜೊತೆ ನಡೆದ ಸುಂದರ ಕ್ಷಣಗಳನ್ನು ಮೆಲುಕು ಹಾಕುತ್ತಿತ್ತು. ಅವನ ಪೈಪಿನಿಂದ ಹಾರಿದ ನೀರು ಅವಳ ತುಟಿಗಳಿಗೆ ಬಿದ್ದಿದ್ದು ಕಣ್ಣಿಗೆ ಕಟ್ಟಿದಂತಿತ್ತು. ಅಷ್ಟರಲ್ಲಿ ಕಾಲಿಂಗ್ ಬೆಲ್ಲಾಯಿತು. ಅವಳು ಬಾಗಿಲು ತೆಗೆದಾಗ ಅರವಿಂದ್ ಮತ್ತು ವಿಕಾಸ್ ಒಳಗಡೆ ಬಂದರು. ಅವರು 3 ಜನ ಸಿನೆಮಾದ ಕುರಿತು ಸ್ವಲ್ಪ ಹೊತ್ತು ಮಾತನಾಡಿದರು. ಆಗ ವಿಕಾಸ್ ಅವಳನ್ನ ಒಂದು ಸಲ ಮೇಲಿಂದ ಕೆಳಗೆ ನೋಡಿದ. ಅವನೊಳಗೆ ಸ್ವಲ್ಪ ಪರಮಾತ್ಮ ಹೊಕ್ಕಿದ್ದರಿಂದ, ನಿನ್ನ ಹೂವಿನೊಳಗೆ ಇನ್ನೂ ಯಾರೂ ಹಾಕಿಲ್ವಾ ಅಂತ ಕೇಳಿದ. ಅವನ ಪ್ರಶ್ನೆ ಅವಳಿಗೆ ಮುಜುಗರ ತರಿಸಿತ್ತಾದರೂ, ಇಲ್ಲ, ನನ್ನದಿನ್ನೂ ಹರಿದಿಲ್ಲ ಅನ್ನುತ್ತಾಳೆ. ಅವರಿಬ್ಬರಿಗೆ ಲಡ್ಡು ಬಂದು ಬಾಯಿಗೆ ಬಿದ್ದಂತಾಗುತ್ತೆ. ಆಗ ಅರವಿಂದ್ ಮಾತನಾಡೋಕೆ ಶುರು ಮಾಡ್ತಾನೆ. ನೋಡಮ್ಮ, ನಾವು ನಿಮ್ಗೆ ಒತ್ತಾಯ ಮಾಡಲ್ಲ, ನಮ್ಮ ಜೊತೆ ಮಲಗಿದ್ರೆ ಮಾತ್ರ ನಾವು ನಿಮ್ಗೆ ಸಿನೆಮಾದಲ್ಲಿ ಚಾನ್ಸ್ ಕೊಡ್ತೀವಿ ಅಂತಾರೆ. ಅದನ್ನ ಕೇಳಿದ ಶ್ರುತಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಗುತ್ತೆ. ಕಾಳಿಂಗ ಹೇಳಿದ್ದು ನಿಜ ಅನ್ನಿಸೋಕೆ ಶುರುವಾಗತ್ತೆ. ಅವಳು, ಏನ್ ಹೇಳ್ತಿದ್ದೀರಾ ಸರ್ ಅಂತ ಕೇಳ್ತಾಳೆ. ಆಗ ಅವರು, ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕಂದ್ರೆ ಬೋಲ್ಡ್ ಆಗಿರ್ಬೇಕು. ನೀನು ನಾಳೆ ಚಾನ್ಸ್ ಕೇಳಿಕೊಂಡು ಬೇರೆ ನಿರ್ಮಾಪಕನ ಮನೆಗೆ ಹೋದ್ರೂ ಅವನೂ ಅದನ್ನೇ ಕೇಳ್ತಾನೆ. ಈಗ ಇಂಡಸ್ಟ್ರಿಯಲ್ಲಿರೋ ಎಲ್ಲಾ ನಟಿಯರು ಹಾಗೆಯೇ ಬಂದಿರೋದು. ಸರಿಯಾಗಿ ಯೋಚನೆ ಮಾಡಿ ಹೇಳು ಅಂತಾರೆ. ಆಗ ಅವಳು ಸಿನಿಮಾ ಎಲ್ಲಾ ಬಿಟ್ಟು ಮನೆಗೆ ಹೋಗ್ಲಾ ಅಂದುಕೊಳ್ಳುತ್ತಾಳೆ. ಆದ್ರೆ ಅವಳ ಮನಸ್ಸು ಅದಕ್ಕೆ ಒಪ್ಪಲಿಲ್ಲ. ಏನೂ ಸಾಧನೆ ಮಾಡದೆ ಊರಿಗೆ ಹೋದ್ರೆ ಜನರು ಬಾಯಿಗೆ ಬಂದಂತೆ ಮಾತಾಡ್ತಾರೆ, ಜೊತೆಗೆ ಅಪ್ಪ ನನ್ನನ್ನ ಸಾಯಿಸೇ ಬಿಡ್ತಾರೆ ಅಂದ್ಕೋತಾಳೆ. ಏನಾದ್ರಾಗ್ಲಿ ನಾನು ಗೆಲ್ಲಲೇಬೇಕೆಂದು ಅಂದ್ಕೊಂಡು ಅವಳು ಸರಿಯಂತ ಒಪ್ಪಿಗೆ ಸೂಚಿಸ್ತಾಳೆ. ಅವಳು ಒಪ್ಪಿಗೆ ಕೊಟ್ಟಿದ್ದೇ ತಡ ವಿಕಾಸ್ ಅವಳ ಲಂಗವನ್ನು ಎತ್ತಿ ಒಳಗಿನ ಬಟ್ಟೆ ಜಾರಿಸಿ ಅವಳ ಹೂವನ್ನು ಚೆಕ್ ಮಾಡ್ತಾನೆ. ಅದಿನ್ನೂ ಹರಿದಿಲ್ಲ ಅನ್ನೋದು ತಿಳಿದು ಅವನಿಗೆ ಖುಷಿಯಾಗುತ್ತೆ. ನಂತರ ಅವರಿಬ್ಬರೂ ಬಟ್ಟೆಯೆಲ್ಲಾ ತೆಗೆದು ಅವಳ ಮೇಲೆ ಸವಾರಿ ಮಾಡ್ತಾರೆ. ರಕ್ತ ಬಂದು ನೋವಾದರೂ ಅವಳು ಎಲ್ಲವನ್ನೂ ಸಹಿಸಿಕೊಳ್ತಾಳೆ. ಕೊನೆಗೆ ರುಬ್ಬಿ ಬಂದ ಅಮೃತವನ್ನು ಅವಳ ಹಣ್ಣುಗಳ ಮೇಲೆ ಹಾಕಿ ಮಸಾಜ್ ಮಾಡ್ತಾರೆ. ಅವರೆಲ್ಲರೂ ಆ ದಿನ ಅಲ್ಲೇ ಮಲಗ್ತಾರೆ. ಮರುದಿನ ಅವಳನ್ನು ಆಡಿಷನ್ಗೆ ಕರೆದುಕೊಂಡು ಹೋದರು. ಶ್ರುತಿಗೆ ಭಯವಾಗುತ್ತಿತ್ತು, ಆದರೆ ಆ ನಿರ್ಮಾಪಕರು ಅವಳಿಗೆ ಪ್ರೋತ್ಸಾಹ ನೀಡಿದರು. ನಿನ್ನ ಹೃದಯದಿಂದ ನಟನೆ ಮಾಡು ಶ್ರುತಿ, ನಿನ್ನ ಕತೆಯೇ ನಿನ್ನ ಶಕ್ತಿ ಎಂದು ಅರವಿಂದ್ ಹೇಳಿದರು. ಶ್ರುತಿ ಆಡಿಷನ್ ನೀಡಿದಳು. ಅವಳು ಹಳ್ಳಿಯ ಹುಡುಗಿಯ ಪಾತ್ರವನ್ನೇ ಮಾಡಿದಳು. ಅದು ತನ್ನದೇ ಜೀವನದಿಂದ ಸ್ಫೂರ್ತಿ ಪಡೆದ ಕತೆಯಾಗಿತ್ತು. ಅವಳ ನೈಜ ಭಾವನೆಗಳು ನಿರ್ದೇಶಕರನ್ನು ಬಾಯಿಯ ಮೇಲೆ ಬೆರಳಿಡುವಂತೆ ಮಾಡಿತ್ತು. ಕೊನೆಗೆ ಅವರು, ನೀನೇ ನಮ್ಮ ಸಿನೆಮಾದ ಹೀರೋಯಿನ್ ಎಂದು ಘೋಷಿಸಿದರು. ಮುಂದಿನ ತಿಂಗಳುಗಳು ಶ್ರುತಿಗೆ ಕನಸಿನಂತೆ ಕಳೆದವು. ಶೂಟಿಂಗ್ ಶುರುವಾಯಿತು. ಶೂಟಿಂಗ್ ಮುಗಿಸಿ ಮನೆಗೆ ಹೋದ ಮೇಲೆ ನಿರ್ಮಾಪಕರ ನಿರ್ದೇಶನ ಮಂಚದ ಮೇಲೆ ಶುರುವಾಗುತ್ತಿತ್ತು. ಅವಳಿಗೆ ಅದೆಲ್ಲವೂ ಅಭ್ಯಾಸವಾಗಿ ತಾನೇ ಮುಂದಾಗಿ ಅವರಿಗೆ ಹೆಚ್ಚು ಸುಖ ನೀಡಲು ಶುರು ಮಾಡಿದಳು. ಅದರಿಂದ ಸಂತೋಷಗೊಂಡ ಅವರು ಅವಳಿಗೆ ಬೇಕಾದ ಎಲ್ಲಾ ಬೆಂಬಲವನ್ನೂ ನೀಡಿದರು. ಅವಳು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದಳು. ನಿರ್ದೇಶಕರು ಸಂತೋಷಪಟ್ಟರು. ಶ್ರುತಿಯ ಶಕ್ತಿ ಮತ್ತು ಕಲಿಕೆಯ ಸಾಮರ್ಥ್ಯ ಅದ್ಭುತವಾಗಿತ್ತು. ಕೊನೆಗೆ ಚಿತ್ರ ಬಿಡುಗಡೆಯಾಯಿತು.
ಹಳ್ಳಿಯ ಹೂವು ಆ ಚಿತ್ರದ ಹೆಸರಾಗಿತ್ತು. ಚಿತ್ರ ಜೋರಾದ ಯಶಸ್ಸು ಪಡೆಯಿತು. ಶ್ರುತಿಯ ಅಭಿನಯವನ್ನು ಎಲ್ಲರೂ ಹೊಗಳಿದರು. ಅವಳು ರಾತ್ರೋರಾತ್ರಿ ಸ್ಟಾರ್ ಆದಳು. ಪತ್ರಿಕೆಗಳು, ಟಿವಿಗಳು ಅವಳನ್ನು ಕಾಣಲು ಓಡಿ ಬಂದವು. ಅವಳ ಕಥೆ ಹಳ್ಳಿಯಿಂದ ಹೊರಟು ಬಂದು ಯಶಸ್ಸು ಗಳಿಸಿದ್ದು ಎಲ್ಲರಿಗೂ ಸ್ಫೂರ್ತಿಯಾಯಿತು. ನಿರ್ಮಾಪಕರು ತುಂಬಾ ಹೆಮ್ಮೆಪಟ್ಟರು. ಶ್ರುತಿಯ ಚಿತ್ರದ ಯಶಸ್ಸಿನ ಸುದ್ದಿ ಮಲ್ಲಿಗೆಪುರವನ್ನು ತಲುಪಿತು. ಮೊದಲು ಜನರಿಗೆ ನಂಬಲಾಗಲಿಲ್ಲ. ಆದರೆ ಪತ್ರಿಕೆಗಳಲ್ಲಿ ಶ್ರುತಿಯ ಚಿತ್ರಗಳು ಬಂದಾಗ ಎಲ್ಲರೂ ಆಶ್ಚರ್ಯಚಕಿತರಾದರು. ಶ್ರುತಿಯ ತಂದೆ ತಾಯಿ ಮೊದಲು ಕೋಪಗೊಂಡರು. ಆದರೆ ಮಗಳ ಸಾಧನೆಯನ್ನು ನೋಡಿ ಅವರ ಕಣ್ಣುಗಳು